ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 13/6/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಗುಣ. ಮಧುರ ಮಕ್ಕಳೇ, ಈ ಬೇಹದ್ದಿನ ಆಟದಲ್ಲಿ ನೀವು ಆತ್ಮರೂಪಿ ನಟರು ಪಾತ್ರರಾಗಿದ್ದೀರಿ. ನಿಮ್ಮ ನಿವಾಸ ಸ್ಥಾನವು ಮಧುರ ಶಾಂತಿ ಧಾಮವಾಗಿದೆ. ಅಲ್ಲಿಗೆ ಈಗ ಹೋಗಬೇಕಾಗಿದೆ. ಪ್ರಶ್ನೆ: ಯಾರು ಡ್ರಾಮಾದ ಆಟವನ್ನು ಯಥಾರ್ಥ ರೀತಿಯಿಂದ ಅರಿತುಕೊಂಡಿದ್ದಾರೆಯೋ ಅವರ ಬಾಯಿಯಿಂದ ಯಾವ ಶಬ್ದಗಳು ಬರಲು ಸಾಧ್ಯವಿಲ್ಲ. ಉತ್ತರ: ಇದು ಈ ರೀತಿ ಆಗದಿದ್ದರೆ ಹೀಗೆ ಆಗುತ್ತಿತ್ತು, ಹೀಗೆ ಆಗಬಾರ್ದಿತ್ತು. ಇಂಥ ಶಬ್ದಗಳು ಡ್ರಾಮಾದ ಆಟವನ್ನು ಅರಿತುಕೊಂಡು ಹೇಳೋದಿಲ್ಲ. ನೀವು ಮಕ್ಕಳಿಗೆ ತಿಳಿದಿದೆ, ಈ ಡ್ರಾಮಾದ ಆಟವು ಹೇನಿನ ತರ ನಿಧಾನವಾಗಿ ಸುತ್ತುತ್ತಿರುತ್ತದೆ. ಏನೆಲ್ಲವೂ ಆಗುವುದು, ಏನೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಯಾವುದೇ ಚಿಂತೆಯ ಮಾತಿಲ್ಲ. ಓಂ ಶಾಂತಿ. ತಂದೆಯು ಮಕ್ಕಳಿಗೆ ತನ್ನ ಪರಿಚಯವನ್ನು ಕೊಟ್ಟಾಗ ಮಕ್ಕಳಿಗೆ ತನ್ನ ಪರಿಚಯವು ಸಿಕ್ಕಿಬಿಡುತ್ತದೆ. ಎಲ್ಲ ಮಕ್ಕಳು ಬಹಳ ಸಮಯದಿಂದ ದೇಹಾಭಿಮಾನಿಯಾಗಿರುತ್ತೀರಿ. ದೇಹಿ ಅಭಿಮಾನಿಗಳಾದರೆ ತಂದೆಯ ಯಥಾರ್ಥ ಪರಿಚಯ ಇರೋದು. ಆದರೆ ಡ್ರಾಮಾದಲ್ಲಿ ಈ ರೀತಿಯಲ್ಲ. ಭಗವಂತನು ಪಾತ್ರನಾಗಿದ್ದಾರೆ, ರಚಯಿತನಾಗಿದ್ದಾರೆ ಎಂದು ಬಲೆ ಹೇಳುತ್ತಾರೆ, ಆದರೆ ತಿಳಿದುಕೊಂಡಿಲ್ಲ. ಶಿವಲಿಂಗದ ಚಿತ್ರವು ಇದೆ, ಆದರೆ ತಂದೆಯು ಇಷ್ಟು ದೊಡ್ಡ ರೂಪದಲ್ಲಂತೂ ಇಲ್ಲ. ಯಥಾರ್ಥ ರೀತಿಯಿಂದ ಅರಿತುಕೊಳ್ಳುವ ಕಾರಣ ತಂದೆಯನ್ನು ಮರೆತು ಹೋಗಿದ್ದಾರೆ. ತಂದೆಯು ರಚಯಿತನಾಗಿದ್ದಾರೆ, ಅವಶ್ಯವಾಗಿ ಹೊಸ ಪ್ರಪಂಚವನ್ನೇ ರಚಿಸುತ್ತಾರೆ. ಅಂದ ಮೇಲೆ ನಾವು ಮಕ್ಕಳಿಗೆ ಹೊಸ ಪ್ರಪಂಚದ ರಾಜಧಾನಿಯು ಆಸ್ತಿಯು ಅವಶ್ಯವಾಗಿ ಬೇಕು. ಸ್ವರ್ಗದ ಹೆಸರು ಭಾರತದಲ್ಲಿ ಪ್ರಸಿದ್ಧವಾಗಿದೆ, ಆದರೆ ಏನೆಂದು ತಿಳಿದುಕೊಂಡಿಲ್ಲ. ಇಂಥವರು ಸ್ವರ್ಗವಸ್ಥರಾದರೆಂದು ಹೇಳುತ್ತಾರೆ, ಆದರೆ ಈ ರೀತಿ ಎಂದಾದರೂ ಆಗುತ್ತದೆ. ನೀವೀಗ ತಿಳಿದುಕೊಳ್ಳುತ್ತೀರಿ, ನಾವು ಸಹ ತುಚ್ಛ ಬುದ್ಧಿಯವರಾಗಿದ್ದೆವು, ನಂಬರ್ ವಾರ್ ಎಂದು ಹೇಳುತ್ತಾರಲ್ಲವೇ. ಮುಖ್ಯವಾದವರಿಗೆ ಈ ತಿಳುವಳಿಕೆಯಾಗಿದೆ. ನಾನು ಇವರಲ್ಲಿ ಬಹಳ ಜನ್ಮಗಳ ಅಂತಿಮ ಶರೀರದಲ್ಲಿ ಬರುತ್ತೇನೆ. ಇವರು ಮೊದಲಿಗನಾಗಿದ್ದಾರೆ. ನಾವೀಗ ಅವರ ಮಕ್ಕಳು ಬ್ರಾಹ್ಮಣರಾಗಿದ್ದೇವೆಂದು ಮಕ್ಕಳು ತಿಳಿಯುತ್ತೀರಿ. ಇವೆಲ್ಲವೂ ತಿಳುವಳಿಕೆಯ ಮಾತಾಗಿದೆ. ತಂದೆಯು ಇಷ್ಟೊಂದು ಸಮಯದಿಂದ ತಿಳಿಸುತ್ತಲೇ ಇರುತ್ತಾರೆ. ಇಲ್ಲದಿದ್ದರೆ ತಂದೆಯನ್ನು ಅರಿತುಕೊಳ್ಳುವುದು 1 ಸೆಕೆಂಡ್ನ ಮಾತಾಗಿದೆ. ತಂದೆಯು ತಿಳಿಸುತ್ತಾರೆ, ನನ್ನ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ನಾಶವಾಗುತ್ತವೆ. ನಿಶ್ಚಯವಾದ ಮೇಲೆ ಯಾವುದೇ ಮಾತಿನ ಪ್ರಶ್ನೆ ಹೇಳಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ಶಾಂತಿಧಾಮದಲ್ಲಿದ್ದಾಗ ಪಾವನರಾಗಿದ್ದೀರಿ. ಈ ಮಾತುಗಳನ್ನು ಸಹ ನೀವೇ ತಂದೆಯ ಮೂಲಕ ಕೇಳುತ್ತೀರಿ, ಮತ್ತಾರು ಕೇಳಲು ಸಾಧ್ಯವಿಲ್ಲ. ನಾವು ಆತ್ಮಗಳು ಎಲ್ಲಿಯ ನಿವಾಸಿಗಳೆಂದು ನಿಮಗೆ ಅರ್ಥವಾಗಿದೆ. ಹೇಗೆ ನಾಟಕದ ಪಾತ್ರಧಾರಿಗಳು ನಾವು ಇಲ್ಲಿನ ನಿವಾಸಿಗಳಾಗಿದ್ದೇವೆಂದು ಹೇಳುತ್ತಾರೆ. ವಸ್ತ್ರಗಳನ್ನು ಬದಲಾಯಿಸಿ ಸ್ಟೇಜಿನ ಮೇಲೆ ಬರುತ್ತಾರೆ. ಈಗ ನಾವು ಎಲ್ಲಿಯ ನಿವಾಸಿಗಳೆಂದು ನೀವು ತಿಳಿದುಕೊಂಡಿದ್ದೀರಿ. ಇದು ಬದಲಾಯಿಸಿ ಸ್ಟೇಜಿನ ಮೇಲೆ ಬರುತ್ತಾರೆ. ಈಗ ನಾವು ಎಲ್ಲಿಯ ನಿವಾಸಿಗಳೆಂದು ನೀವು ತಿಳಿದುಕೊಂಡಿದ್ದೀರಿ. ಇದು ಒಂದು ನಾಟಕ ಶಾಲೆಯಾಗಿದೆ. ಈಗ ಇದು ಬುದ್ಧಿಯಲ್ಲಿ ಬಂದಿದೆ. ನಾನು ಮೂಲವತನದ ನಿವಾಸಿಯಾಗಿದ್ದೇನೆ. ಯಾವುದಕ್ಕೆ ಮಧುರಮಣಿ ಎಂದು ಹೇಳಲಾಗುತ್ತದೆ. ಇದಕ್ಕಾಗಿಯೇ ಎಲ್ಲರೂ ಬಯಸುತ್ತಾರೆ, ಏಕೆಂದರೆ ಆತ್ಮವು ದುಃಖಿಯಾಗಿದೆ ಅಲ್ಲವೇ. ಆದ್ದರಿಂದ ನಾವು ಹೇಗೆ ಮನೆಗೆ ಹಿಂತಿರುಗಿ ಹೋಗುತ್ತೇವೆಂದು ಹೇಳುತ್ತಾರೆ. ಮನೆಯ ಬಗ್ಗೆ ತಿಳಿಯದ ಕಾರಣ ಅಲೆದಾಡುತ್ತಾರೆ. ನೀವೀಗ ಅಲೆದಾಡುವುದಿಲ್ಲ, ಮುಕ್ತರಾದಿರಿ. ಮಕ್ಕಳಿಗೆ ಯಥಾರ್ಥವಾಗಿ ಬಿಟ್ಟಿದೆ. ನಾವೀಗ ನಿಜವಾಗಿಯೂ ಮನೆಗೆ ಹೋಗಬೇಕಾಗಿದೆ. ನಾತ್ಮನು ಎಷ್ಟು ಚಿಕ್ಕ ಬಿಂದು ಆಗಿದ್ದೇನೆ. ಇದು ಸಹ ಅದ್ಭುತವಾಗಿದೆ. ಇದಕ್ಕೆ ಸೃಷ್ಟಿ ಎಂದು ಹೇಳಲಾಗುತ್ತದೆ. ಇಷ್ಟು ಚಿಕ್ಕದಾದ ಆತ್ಮನಲ್ಲಿ ಎಷ್ಟೊಂದು ಪಾತ್ರ ಒಡಕವಾಗಿದೆ. ಪರಪಿತ ಪರಮಾತ್ಮನು ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾರೆ ಎಂಬುದನ್ನು ಸಹ ನೀವು ಅರಿತುಕೊಂಡಿದ್ದೀರಿ. ಎಲ್ಲರಿಗಿಂತ ಮುಖ್ಯ ಪಾತ್ರಧಾರಿಯೇ ಅವರಾಗಿದ್ದಾರೆ, ಮಾಡಿಸುವವರು ಆಗಿದ್ದಾರಲ್ಲವೇ. ನೀವು ಮಧುರಾತಿ ಮಧುರ ಮಕ್ಕಳಿಗೆ ಇದೀಗ ಅರ್ಥವಾಗಿದೆ. ನಾವು ಆತ್ಮಗಳು ಶಾಂತಿಧಾಮದಿಂದ ಬರುತ್ತೀವಿ. ಆತ್ಮಗಳೇನು ಹೊಸದಾಗಿ ತಯಾರಾಗಿ ಶರೀರದಲ್ಲಿ ಪ್ರವೇಶ ಮಾಡುವುದಿಲ್ಲ. ಆತ್ಮಗಳೆಲ್ಲರೂ ಮಧುರ ಶಾಂತಿಧಾಮದಲ್ಲಿರುತ್ತಾರೆ. ಅಲ್ಲಿಂದ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ. ಇದು ಆಟವಾಗಿದೆ. ಎಲ್ಲರೂ ಪಾತ್ರವನ್ನು ಅಭಿನಯಿಸಬೇಕಾಗಿದೆ. ಈ ಸೂರ್ಯ, ಚಂದ್ರ, ನಕ್ಷತ್ರಗಳು ಇವೆಲ್ಲವೂ ದೀಪಗಳಾಗಿವೆ.
ಈ ಸೃಷ್ಟಿ ನಾಟಕದಲ್ಲಿ ರಾತ್ರಿ ಮತ್ತು ದಿನದ ಆಟವು ನಡೆಯುತ್ತದೆ. ಸೂರ್ಯ ದೇವತಾಯ ನಮ, ಚಂದ್ರ ದೇವತಾಯ ನಮ ಎಂದು ಹೇಳುತ್ತಾರೆ. ಆದರೆ ವಾಸ್ತವದಲ್ಲಿ ಇವೇನೂ ದೇವತೆಗಳಿಲ್ಲ. ಈ ಆಟವನ್ನು ಕುರಿತು ಯಾರಿಗೂ ತಿಳಿದಿಲ್ಲ. ಸೂರ್ಯ ಚಂದ್ರರಿಗೂ ದೇವತೆಗಳೆಂದು ಹೇಳಿಬಿಡುತ್ತಾರೆ. ವಾಸ್ತವದಲ್ಲಿ ಇವು ಇಡೀ ವಿಶ್ವದ ನಾಟಕಕ್ಕಾಗಿ ದೀಪಗಳಾಗಿವೆ. ನಾವು ಮಧುರ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ನಾವಿಲ್ಲಿ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ. ಈ ಚಕ್ರವು ಹೇನಿನ ತರ ನಿಧಾನವಾಗಿ ಸುತ್ತುತ್ತಿರುತ್ತದೆ. ಇವೆಲ್ಲವೂ ಆಗುತ್ತದೆ, ಅದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಈ ರೀತಿ ಆಗದೇ ಇದ್ದಿದ್ದರೆ ಹೀಗಾಗುತ್ತಿತ್ತು ಎಂದು ಹೇಳುವಂತಿಲ್ಲ. ಇದು ನಾಟಕ ಅಲ್ಲವೇ? ಉದಾಹರಣೆಗೆ, ಮಮ್ಮಾರರೊಂದಿಗೂ ಹೇಗೆ ನಿಮ್ಮ ತಾಯಿಯರಿದ್ದರು, ಅವರು ಹೊರಟು ಹೋಗುವರೆಂದು ಸಂಕಲ್ಪದಲ್ಲಿಯೂ ಇರಲಿಲ್ಲ. ಅವರು ಶರೀರವನ್ನು ಬಿಟ್ಟರು, ಇದು ಡ್ರಾಮಾ. ಈಗ ಅವರು ಹೊಸ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ಯಾವುದೇ ಚಿಂತೆಯ ಮಾತಿಲ್ಲ. ನಾವು ಪಾತ್ರಧಾರಿಗಳಾಗಿದ್ದೇವೆ. ಇದು ಸೋಲು ಗೆಲುವಿನ ಆಟವಾಗಿದೆ ಎಂಬುದು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಈ ಸೋಲು ಗೆಲುವಿನ ಆಟವು ಮಾಯೆಯ ಮೇಲೆ ಆಧಾರಿತವಾಗಿದೆ. ಮಾಯಿಂದ ಸೋಲುವುದೇ ಸೋಲು, ಮಾಯನ್ನು ಗೆಲ್ಲುವುದೇ ಗೆಲುವು. ಇವನು ರಾವಣನಾಗಿದ್ದಾನೆ, ಇದಕ್ಕೆ ಮಾಯೆ ಎಂದು ಹೇಳಲಾಗುತ್ತದೆ. ಧನಕ್ಕೆ ಸಂಪತ್ತೆಂದು ಹೇಳುತ್ತಾರೆ, ಮಾಯೆ ಎಂದು ಹೇಳುವುದಿಲ್ಲ. ಇವರ ಬಳಿ ಬಹಳಷ್ಟು ಹಣವಿದೆ ಎಂದು, ಇದು ಮಾಯೆ ನಶೆ ಎಂದು ಹೇಳಿಬಿಡುತ್ತಾರೆ. ಆದರೆ ಮಾಯೆ ನಶೆ ಇರುತ್ತದೆ. ನಾವು ಮಾಯೆಯನ್ನು ಗೆಲ್ಲುವ ಪ್ರಯತ್ನ ಪಡುತ್ತೇವೆ. ಅಂದ ಮೇಲೆ ಇದರಲ್ಲಿ ಯಾವುದೇ ಮಾತಿನಲ್ಲಿ ಸಂಶಯವನ್ನು ತರಬಾರದು. ಸ್ಥಿತಿಯು ಇನ್ನೂ ಪರಿಪಕ್ವವಾಗಿದೆಯಲ್ಲವೇ? ಕಾರಣ ಸಂಶಯ ಬರುತ್ತದೆ. ಈ ಭಗವಾನ್ ವಾಚ್ ಯಾರ ಪ್ರತಿ? ಆತ್ಮಗಳ ಪ್ರತಿ. ಭಗವಂತನು ಅವಶ್ಯವಾಗಿ ಆತ್ಮಗಳ ಪ್ರತಿ ಹೇಳಬೇಕಾಗಿದೆ. ಶಿವನು ಆಗಿರಬೇಕು, ಕೃಷ್ಣನು ದೇಹಧಾರಿಯಾಗಿದ್ದಾನೆ. ಅಂದ ಮೇಲೆ ಆತ್ಮಗಳ ಪ್ರತಿ ಹೇಗೆ ಹೇಳುತ್ತಾರೆ? ನಿಮಗೆ ಯಾವುದೇ ದೇಹಧಾರಿಯು ಜ್ಞಾನವನ್ನು ತಿಳಿಸುತ್ತಿಲ್ಲ. ತಂದೆಗೆ ದೇಹವಂತೂ ಇಲ್ಲ, ಮತ್ತೆಲ್ಲರಿಗೂ ದೇಹವಿದೆ. ಯಾರ ಪೂಜೆ ಮಾಡುವರೋ ಅವರನ್ನು ನೆನಪು ಮಾಡುವುದು ಬಹಳ ಸಹಜವಾಗಿದೆ. ಬ್ರಹ್ಮ, ವಿಷ್ಣು, ಶಂಕರನಿಗೂ ದೇವತೆಗಳೆಂದು, ಶಿವನಿಗೆ ಭಗವಂತನೆಂದು ಹೇಳುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಿಗೆ ದೇಹವಿಲ್ಲ. ಇದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಆತ್ಮಗಳು ಮೂಲವತನವಿದ್ದಾಗ ನಿಮಗೆ ದೇಹವಿತ್ತು. ನೀವು ಆತ್ಮಗಳಾಗಿದ್ದೀರಿ. ಈ ತಂದೆಯು ಆತ್ಮನಾಗಿದ್ದಾರೆ. ಕೇವಲ ಅವರು ಪರಂ ಆತ್ಮನಾಗಿದ್ದಾರೆ. ಅವರ ಪಾತ್ರವು ಗಾಯನವಿದೆ. ಪಾತ್ರವನ್ನು ಅಭಿನಯಿಸುತ್ತಾರೆ, ಹೋಗುತ್ತಿದ್ದಾರೆ. ಆದ್ದರಿಂದಲೇ ಪೂಜೆಯು ನಡೆಯುತ್ತದೆ. ಆದರೆ 5,000 ವರ್ಷಗಳಿಗೂ ಮೊದಲು ಪರಂಪಿತ ಪರಮಾತ್ಮ ರಚಯಿತನು ಬಂದಿದ್ದರು. ಅವರೇ ಸ್ವರ್ಗದ ರಚಯಿತನೆಂದು ತಿಳಿದಿರುವ ಮನುಷ್ಯರು ಯಾರೊಬ್ಬರೂ ಇಲ್ಲ. ತಂದೆಯು ಪ್ರತಿ 5,000 ವರ್ಷಗಳ ನಂತರ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತಾರೆ. ಆದರೆ ಕಲ್ಪದ ಆಯುಷ್ಯನ್ನು ಬಹಳ ಉದ್ದಗಲ ಮಾಡಿರುವ ಕಾರಣ ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ನೀವು ಮಕ್ಕಳಿಗೆ ತಂದೆಯು ತಿಳಿಸಿಕೊಡುತ್ತಾರೆ, ಬಾಬಾ, ನಾವು ತಮ್ಮಿಂದ ಕಲ್ಪಕಲ್ಪವೂ ಮಿಲನ ಮಾಡುತ್ತೇವೆ ಹಾಗೂ ತಮ್ಮಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ, ಪಡೆಯುತ್ತೇವೆಂದು ನೀವು ಹೇಳುತ್ತೀರಿ. ಮತ್ತೆ ಹೇಗೆ ಕಳೆದುಕೊಳ್ಳುತ್ತೇವೆ ಎಂಬುದು ಬುದ್ಧಿಯಲ್ಲಿದೆ. ಅನೇಕ ಪ್ರಕಾರದ ಜ್ಞಾನವಿದೆ. ಆದರೆ ಜ್ಞಾನಸಾಗರನೆಂದು ಭಗವಂತನಿಗೆ ಹೇಳಲಾಗುತ್ತದೆ. ಅವಶ್ಯವಾಗಿ ವಿನಾಶವಾಗುವುದೆಂಬ ಮಾತನ್ನು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಮೊದಲು ವಿನಾಶವಾಗಿತ್ತು, ಆದರೆ ಹೇಗಿತ್ತು, ಹೇಗಾಯಿತು ಎಂದು ಯಾರಿಗೂ ತಿಳಿದಿಲ್ಲ. ಶಾಸ್ತ್ರಗಳಲ್ಲಿ ವಿನಾಶದ ಬಗ್ಗೆ ಏನೇನೋ ಬರೆದು ಬಿಟ್ಟಿದ್ದಾರೆ. ಪಾಂಡವರು ಮತ್ತು ಕೌರವರ ಯುದ್ಧವು ಹೇಗೆ ನಡೆಯಲು ಸಾಧ್ಯ? ನೀವು ಬ್ರಾಹ್ಮಣರು ಈಗ ಸಂಗಮಯುಗದಲ್ಲಿದ್ದೀರಿ. ಬ್ರಾಹ್ಮಣರ ಯಾವುದೇ ಯುದ್ಧವಿಲ್ಲ. ತಂದೆ ತಿಳಿಸುತ್ತಾರೆ, ನೀವು ನನ್ನ ಮಕ್ಕಳು ಡಬಲ್ ಅಹಿಂಸಕರಾಗಿದ್ದೀರಿ. ನೀವೀಗ ನಿರ್ವಿಕಾರಿಗಳಾಗಿದ್ದೀರಿ. ನೀವೇ ತಂದೆಯಿಂದ ಕಲ್ಪಕಲ್ಪವೂ ಆಸ್ತಿಯನ್ನು ತೆಗೆದುಕೊಳ್ಳಲು ಇದರಲ್ಲಿ ಯಾವುದೇ ಕಷ್ಟ ಮಾತಿಲ್ಲ. ಜ್ಞಾನವು ಬಹಳ ಸಹಜವಾಗಿದೆ. 84 ಜನ್ಮಗಳ ಚಕ್ರವು ನಿಮ್ಮ ಬುದ್ಧಿಯಲ್ಲಿದೆ. ಈಗ ನಾಟಕವು ಪೂರ್ಣವಾಗುತ್ತಿದೆ. ಇನ್ನೂ ಸ್ವಲ್ಪವೇ ಸಮಯ ಇದೆ. ನಿಮಗೆ ತಿಳಿದಿದೆ, ಈಗ ಇಂಥ ಸಮಯ ಬರುತ್ತಿದೆ.
ಸಾಹುಕಾರಿಗೂ ಸಹ ಆಹಾರವು ಸಿಗೋದಿಲ್ಲ, ನೀರೂ ಸಹ ಸಿಗೋದಿಲ್ಲ. ಇದಕ್ಕೆ ದುಃಖದ ಪರ್ವತವೆಂದು ಹೇಳಲಾಗುತ್ತದೆ. ನಿರಪರಾಧಿಗಳ ಕೊಲೆಯು ಆಟವಲ್ಲವೇ? ಇಷ್ಟೆಲ್ಲ ಆತ್ಮಗಳು ಸಮಾಪ್ತಿಯಾಗುತ್ತಿದ್ದಾಗ ಯಾರಾದರೂ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗುತ್ತದೆ. ಅಂದಾಗ ಇವರೇನು ತಪ್ಪು ಮಾಡಿದ್ದಾರೆ? ಕೇವಲ ಒಂದೇ ತಪ್ಪನ್ನು ಮಾಡಿದ್ದಾರೆ, ತಂದೆಯನ್ನು ಮರೆತಿದ್ದಾರೆ. ನೀವಂತೂ ತಂದೆಯಿಂದ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ತಿದ್ದೀರಿ. ಉಳಿದೆಲ್ಲ ಮನುಷ್ಯರು ಈಗ ಶರೀರವನ್ನು ಬಿಟ್ಟರೆಂದರೆ ಬಿಟ್ಟೆವು ಎಂದು ತಿಳಿಯುತ್ತಾರೆ. ಮಹಾಭಾರತ ಯುದ್ಧವು ಸ್ವಲ್ಪ ಆರಂಭವಾಯಿತೆಂದರೆ ಸತ್ತು ಹೋಗುತ್ತಾರೆ. ನೀವಂತೂ ಜೀವಿಸಿದ್ದಿರಲ್ಲವೇ? ಈ ವಿದ್ಯೆಯ ಶಕ್ತಿಯಿಂದ ನೀವು ವರ್ಗಾವಣೆಯಾಗಿ ಅಮರಲೋಕಕ್ಕೆ ಹೋಗುತ್ತೀರಿ. ವಿದ್ಯೆಗೆ ಆದಾಯದ ಮೂಲವೆಂದು ಹೇಳಲಾಗುತ್ತದೆ. ಶಾಸ್ತ್ರಗಳದ್ದು ವಿದ್ಯೆಯಾಗಿದೆ, ಆದ್ದರಿಂದಲೂ ಆದಾಯವೇ ಆಗುತ್ತದೆ. ಆದರೆ ಅದು ಭಕ್ತಿಯ ವಿದ್ಯೆಯಾಗಿದೆ. ಈಗ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ಈ ಲಕ್ಷ್ಮೀನಾರಾಯಣರ ಮಾಡುತ್ತೇನೆ. ನೀವೀಗ ಸ್ವಚ್ಛ ಬುದ್ಧಿಯವರು. ನಾವು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದೆವು. ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಕೆಳಗಿಳಿಯುತ್ತಾ ಬಂದೆವು. ನಿಮಗೆ ತಿಳಿದಿದೆ, ಹೊಸದರಿಂದ ಹಳೆಯದಾಗಿದೆ. ಏಣಿಯನ್ನು ಖಂಡಿತವಾಗಿ ಇಳಿಯಲೇಬೇಕಲ್ಲವೇ? ಈಗ ಸೃಷ್ಟಿಯದು ಇಳಿಯುವ ಕಲೆಯಾಗಿದೆ. ಏರುವ ಕಲೆ ಅಂದರೆ ಈಗ ದೇವತೆಯ ರಾಜ್ಯವಿರುತ್ತಿತ್ತು. ಅದು ಸ್ವರ್ಗ ಎಂದು ವಾಗಿತ್ತು, ಇದು ನರಕವಾಗಿತ್ತು. ಈಗ ನೀವು ಲಕ್ಷ್ಮೀನಾರಾಯಣರಾಗಲು ಬಹಳ ಮತ್ತೆ ಪುರುಷಾರ್ಥ ಮಾಡುತ್ತಿದ್ದೀರಿ. ಬಹಳ ಬಹಳ ಎನ್ನುತ್ತಿರುತ್ತೀರಿ. ಓ ಗಾಡ್ ಫಾದರ್ ಎಂದು ಕರೆಯುತ್ತಾರೆ. ಆದರೆ ಅವರು ಆತ್ಮಗಳ ತಂದೆ, ಸರ್ವಶ್ರೇಷ್ಠನಾಗಿದ್ದಾರೆ. ನಾವು ಅವರ ಮಕ್ಕಳೆಂದ ಮೇಲೆ ಏಕೆ ದುಃಖಿಯಾಗರಾಗಿದ್ದೇವೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಅವಶ್ಯವಾಗಿ ದುಃಖವಾಗಲೇಬೇಕೆಂದು ನೀವು ತಿಳಿದುಕೊಂಡಿದ್ದೀರಿ. ಏಕೆಂದರೆ ಇದು ಸುಖ ದುಃಖದ ಆಟವಾಗಿದೆಯಲ್ಲವೇ? ಗೆಲುವಿನಲ್ಲಿ ಸುಖವಿದೆ, ಸೋಲಿನಲ್ಲಿ ದುಃಖವಿದೆ. ತಂದೆಯ ರಾಜ್ಯವನ್ನು ಕೊಟ್ಟರು, ರಾವಣನು ಕಸಿದುಕೊಂಡನು. ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿಯು ಸಿಗುತ್ತಾ ಹೋಗುತ್ತದೆ ಎಂಬುದು ಈಗ ಮಕ್ಕಳ ಬುದ್ಧಿಯಲ್ಲಿದೆ. ಈ ತಂದೆಯು ಹೊರೆಯ ವೇಗವೆಲ್ಲವೂ ಈ ತಂದೆಯು ಬಂದಿದ್ದಾರೆ. ಈಗ ಕೇವಲ ತಂದೆಯ ನೆನಪು ಮಾಡಿದರೆ ಪಾಪಗಳು ಕಳೆಯುವುದು. ಜನ್ಮ ಜನ್ಮಾಂತರದ ಕೊಲೆಯ ಹೊರೆಯು ತಲೆಯ ಮೇಲಿದೆ. ಜನ್ಮ ಜನ್ಮಾಂತರದ ಹೊರೆಯು ತಲೆಯ ಮೇಲಿದೆಲ್ಲವೇ? ಇದು ಸಹ ನಿಮಗೆ ತಿಳಿದಿದೆ. ನೀವೇನು ಬಹಳ ದುಃಖಿಗಳಾಗುವುದಿಲ್ಲ. ಹಿಟ್ಟಿನಲ್ಲಿ ಉಪ್ಪಿನಷ್ಟು ಸುಖವಿದೆ, ಇದಕ್ಕೆ ಕಾದಷ್ಟು ಸಮಾನ ಸುಖವಿದೆ ಎಂದು ಹೇಳಲಾಗುತ್ತದೆ. ಸರ್ವರ ಸದ್ಗತಿದಾತನು ತಂದೆ ಒಬ್ಬರೇ ಆಗಿದ್ದಾರೆ. ಜಗತ್ತಿನ ಗುರು ಒಬ್ಬರೇ ಆಗಿದ್ದಾರೆ. ವಾನಪ್ರಸ್ಥದಲ್ಲಿ ಗುರುಗಳನ್ನು ಮಾಡಿಕೊಳ್ಳಲಾಗುತ್ತದೆ. ಈಗಂತೂ ಒಂದು ವೇಳೆ ಸತ್ತು ಹೋದರ ಸದ್ಗತಿಯನ್ನು ಪಡೆಯಲೆಂದು ಚಿಕ್ಕವರಿಗೂ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ. ತಂದೆ ತಿಳಿಸುತ್ತಾರೆ, ವಾಸ್ತವದಲ್ಲಿ ಯಾರಿಗೂ ಗುರುಗಳಿಲ್ಲವೆಂದು ಹೇಳಲು ಸಾಧ್ಯವಿಲ್ಲ. ಯಾರು ಸದ್ಗತಿಯನ್ನು ಪಡೆಯುವರು ಕೊಡುವರು ಅವರು ಗುರುಗಳಾಗಿದ್ದಾರೆ. ಸದ್ಗತಿದಾತನು ಒಬ್ಬರೇ ಆಗಿದ್ದಾರೆ. ಉಳಿದ ಕ್ರೈಸ್ತ, ಬುದ್ಧ ಯಾರೂ ಸಹ ಗುರುಗಳಲ್ಲ. ಅವರು ಬಂದಾಗ ಎಲ್ಲರಿಗೂ ಸದ್ಗತಿ ಸಿಗುತ್ತದೆ. ಕ್ರಿಸ್ತನು ಬಂದರು. ಯಾರೆಲ್ಲ ಅವರು ಧರ್ಮದವರಾಗಿದ್ದಾರೆಯೋ ಎಲ್ಲರೂ ಅವರ ಹಿಂದೆ ಬರತೊಡಗಿದರು. ಅಂದ ಮೇಲೆ ಅವರಿಗೆ ಗುರುಗಳೆಂದು ಹೇಗೆ ಹೇಳುತ್ತೀರಿ? ಏಕೆಂದರೆ ಅವರು ಎಲ್ಲರನ್ನೂ ಕೆಳಗೆ ತರಲು ನಿಮಿತ್ತರಾದರು. ಪತಿತ ಪಾವನೆಂದು ಒಬ್ಬ ತಂದೆಗೆ ಹೇಳಲಾಗುತ್ತದೆ. ಅವರು ಎಲ್ಲರನ್ನೂ ಕರೆದುಕೊಂಡು ಹಿಂತಿರುಗಿ ಮನೆಗೆ ಹೋಗುತ್ತಾರೆ. ಪ್ರಳಯವಾಗಿ ಬಿಡುವುದು, ಆದರೆ ಪ್ರಳಯವಾಗುವುದಿಲ್ಲ. ಸರ್ವಶಾಸ್ತ್ರಮಣಿ ಶಿರೋಮಣಿ ಶ್ರೀಮದ್ ಭಗವದ್ಗೀತೆ ಎಂದು ಗಾಯನವಿದೆ. ಯದಾಯಿ ದಹಯಿ ಧರ್ಮಶ್ಯ. ಭಾರತದಲ್ಲಿಯೇ ತಂದೆಯದು ಬರುತ್ತಾರೆ. ಸ್ವರ್ಗದ ರಾಜಧಾನಿಯನ್ನು ಕೊಡುವರು. ತಂದೆಯಾಗಿದ್ದಾರೆ.
ಆದರೆ ಅವರಿಗೂ ಸರ್ವಪೆ ಎಂದು ಹೇಳಿಬಿಡುತ್ತಾರೆ. ಈಗ ನೀವು ಮಕ್ಕಳಿಗೆ ಖುಷಿ ಇದೆ, ಹೊಸ ಪ್ರಪಂಚದಲ್ಲಿ ಇಡೀ ಕಲ್ಪದಲ್ಲಿ ನಮ್ಮ ರಾಜ್ಯವೇ ಇರುವುದು. ಅದನ್ನು ಯಾರು ಕಳಿಸಿಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಂತೂ ತುಂಡು ತುಂಡನ್ನಾಗಿ ಮಾಡಿ ಪರಸ್ಪರ ಎಷ್ಟೊಂದು ಹೊಡೆದಾಡ್ತಿರ್ತಾರೆ. ನಿಮಗಂತೂ ಮಜಾ ಇದೆ ಅಂದ ಮೇಲೆ ಆನಂದದಿಂದ ನರ್ತಿಸಬೇಕಾಗಿದೆ. ಕಲ್ಪವು ತಂದೆಯಿಂದ ನಾವು ಆಸ್ತಿಯನ್ನು ತೆಗೆದುಕೊಳ್ತಿದ್ದೇವೆ ಅಂದ ಮೇಲೆ ಎಷ್ಟೊಂದು ಖುಷಿನ ಸೇರಬೇಕು. ನಮ್ಮನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ. ಆದರೂ ಸಹ ಮರೆತು ಹೋಗುತ್ತೀರಿ. ನಾವು ಬುದ್ಧಿ ಯೋಗವು ಕತ್ತರಿಸಲ್ಪಡುತ್ತದೆ ಎಂದು ಹೇಳುತ್ತಾರೆ. ಆದರೆ ತಂದೆ ತಿಳಿಸುತ್ತಾರೆ, ಯೋಗ ಎಂಬ ಅಕ್ಷರವನ್ನು ತೆಗೆದುಹಾಕಿ, ಅದು ಶಾಸ್ತ್ರಗಳ ಅಕ್ಷರವಾಗಿದೆ. ಕೇವಲ ನನ್ನೊಬ್ಬನ ನೆನಪು ಮಾಡಿ. ಯೋಗ ಎಂಬುದು ಭಕ್ತಿ ಮಾರ್ಗದ ಅಕ್ಷರವಾಗಿದೆ. ತಂದೆಯಿಂದ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಸಿಗುತ್ತದೆ. ಅವರನ್ನು ನೀವು ನೆನಪು ಮಾಡದಿದ್ದರೆ ಕರ್ಮಗಳು ಹೇಗೆ ನಾಶವಾಗುತ್ತವೆ, ರಾಜ್ಯ ಭಾಗ ಹೇಗೆ ಸಿಗುತ್ತದೆ? ನೆನಪು ಮಾಡದಿದ್ದರೆ ಪದಿಯು ಕಡಿಮೆ ಆಗುವುದು. ಶಿಕ್ಷೆಗಳು ಅನುಭವಿಸಿರಿ. ಇಷ್ಟು ಬುದ್ಧಿಯಲ್ಲಿ ಎಷ್ಟೊಂದು ಬುದ್ಧಿ ಹೀನರಾಗಿದ್ದಾರೆ. ನಾನು ಕಲ್ಪವೂ ನಿಮಗೆ ಹೇಳುತ್ತೇನೆ, ತಂದೆಯನ್ನು ನೆನಪು ಮಾಡಿ ಸತೋಪ್ರಧಾನರಾಗಬೇಕಾಗಿದೆ. ಪತಿತ ಪಾವನನು ಒಬ್ಬ ತಂದೆಯರೇ ಆಗಿದ್ದಾರೆ. ಅವರೇ ಗುರು ಆದರು, ಮತ್ತಾರು ಗುರುಗಳಾಗಲು ಸಾಧ್ಯವಿಲ್ಲ. ಬುದ್ಧನು ನಿರ್ವಾಣಧಾಮಕ್ಕೆ ಹೋದರೆಂದು ಹೇಳುತ್ತಾರೆ. ಇದೆಲ್ಲವೂ ಸುಳ್ಳಾಗಿದೆ. ಯಾರೊಬ್ಬರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಎಲ್ಲರಿಗೂ ಡ್ರಾಮಾದಲ್ಲಿ ಪಾತ್ರವಿದೆ. ಇದರಲ್ಲಿ ಎಷ್ಟೊಂದು ಶಿಶಾಲ ಬುದ್ಧಿ, ಖುಷಿ ಇರಬೇಕು. ಮೇಲಿಂದ ಹಿಡಿದು ಸಂಪೂರ್ಣ ಬುದ್ಧಿ ಇರುವವರೆಗೂ ಬ್ರಾಹ್ಮಣರ ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ. ಶೂದ್ರರಾಗಲಿ ದೇವತೆಗಳಾಗಲಿ ಜ್ಞಾನವಿಲ್ಲ. ಇದನ್ನು ಅರಿತುಕೊಳ್ಳುವವರೇ ಬ್ರಾಹ್ಮಣ ಮಕ್ಕಳು. ಯಾರು ಅರಿತುಕೊಳ್ಳುವುದಿಲ್ಲವೋ ಅವ್ರದ್ದು ಮೃತ್ಯು ಇದೆ. ಪದಿಯು ಕಡಿಮೆಯಾಗಿ ಬಿಡುವುದು. ಶಾಲೆಯಲ್ಲಿಯೂ ಓದದೇ ಇದ್ದರೆ ಪದಿಯು ಕಡಿಮೆಯಾಗಿಬಿಡುತ್ತದೆ. ತಂದೆ ಮತ್ತು ಆಸ್ತಿ, ನಾವು ಪುನಃ ನಮ್ಮ ರಾಜಧಾನಿಯಲ್ಲಿ ಹೋಗುತ್ತಿದ್ದೇವೆಂದು ಈಗ ಹಳೆಯ ಪ್ರಪಂಚವು ಸಮಾಪ್ತಿಯಾಗಿಬಿಡುವುದು ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪಿತ ಬಾಪ್ತಾದರ ನೆನಪು ಪ್ರೀತಿ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद कर और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್, ತಂದೆಯು ನಮಗೆ ಇಂಥ ಹೊಸ ವಿಶ್ವದ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ. ಅದನ್ನು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂಬ ಖುಷಿಯಲ್ಲಿ ನರ್ತಿಸಬೇಕಾಗಿದೆ. 2ನೇ ಪಾಯಿಂಟು, ವಿಜಯಮಾಲೆಯ ಮನೆಯಾಗಲು ಜೀವಿಸಿದಂತೆ ಈ ಹಳೆಯ ಪ್ರಪಂಚದಿಂದ ಸಾಯಬೇಕಾಗಿದೆ. ತಂದೆಯ ನೆನಪಿನಿಂದ ವಿಕರ್ಮಗಳು ವಿನಾಶ ಮಾಡಿಕೊಳ್ಳಬೇಕಾಗಿದೆ. ವರದಾನ, ತಮ್ಮ ಶಕ್ತಿಶಾಲಿ ಸ್ಟೇಜ್ ಮೂಲಕ ಸರ್ವರ ಶುಭಕಾಮನೆಗಳನ್ನು ಪೂರ್ಣ ಮಾಡುವಂತ ಮಹಾದಾನಿಭವ. ಮುಂದೆ ಬರುವಂತ ಆತ್ಮಗಳು ಸ್ವಲ್ಪದರಲ್ಲಿಯೇ ರಾಜಿ ಖುಷಿಯಾಗುತ್ತಾರೆ. ಏಕೆಂದರೆ ಅವರ ಪಾತ್ರ ಒಂದು ಕಣದಷ್ಟು ಅಗರ್ಣ ಪಡೆಯುವುದಾಗಿದೆ. ಆದ್ದರಿಂದ ಅಂತ ಆತ್ಮಗಳಿಗೆ ಅವರ ಭಾವನೆಗೆ ತಕ್ಕಂತೆ ಫಲ ಮಾಡಿಕೊಳ್ಬೇಕು. ಯಾವಾಗ ತಾವು ತಮ್ಮ ಸಂಪೂರ್ಣ ಶಕ್ತಿಶಾಲಿ ಮಹಾದಾನಿ ಸ್ಟೇಜ್ ಮೇಲೆ ಸ್ಥಿತರಾದ ಯಾವುದೇ ಆತ್ಮಕ್ಕೆ ತಮ್ಮ ಸಹಯೋಗದಿಂದ ಮಹಾದಾನ ಕೊಡುವಂತ ಕರ್ತವ್ಯದ ಆಧಾರದ ಮೇಲೆ ಶುಭಭಾವನೆಯ ಸ್ವಿಚ್ ಆನ್ ಮಾಡಿದೊಡನೆ ದೃಷ್ಟಿಯಿಂದಲೇ ಸಂತುಷ್ಟರನ್ನಾಗಿ ಮಾಡುತ್ತದೆ. ಸ್ಲೋಗನ್ ಆಗಿದೆ, ಸದಾ ಈಶ್ವರ್ಯ ಮರ್ಯಾದೆಗಳ ಮೇಲೆ ನಡೆಯುತ್ತೀರಿ, ಆಗ ಮರ್ಯಾದಾ ಪುರುಷೋತ್ತಮ ಆಗಿಬಿಡಿರಿ. 50 ಸೂಚನೆಗಳು. ಆತ್ಮಿಕ ಸ್ಥಿತಿಯಲ್ಲಿರುವಂಥ ಅಭ್ಯಾಸ ಮಾಡಿ, ಅಂತರ್ಮುಖಿಯಾಗಿರಿ. ಯಾವಾಗ ಸೇವೆಯ ಸ್ಟೇಜ್ನ ಮೇಲೆ ಹೋಗುತ್ತೀರಿ ಆಗ ಅನುಭವ ಆಗಬೇಕು. ಈ ಅಂತ ಬಹಳ ಸಮಯದ ಅಂತರ್ಮುಖತೆ, ಆತ್ಮೀಯತೆ ಇರುತ್ತದೆ. ಗುಹೆಯಿಂದ ಸೇವೆ ಮಾಡಲು ಬಂದಿದೆ. ತಪಸ್ವಿ ರೂಪ ಕಾಣಿಸಬೇಕು. ಬೇಹದ್ದಿನ ವೈರಾಗ್ಯದ ರೇಖೆಗಳು ಮುಖದಿಂದ ಕಾಣಿಸಬೇಕು. ಎಷ್ಟು ನಶೆ ಇರ್ತದೆಯೋ ಅಷ್ಟೇ ದಯ ಇರಬೇಕು. ಈಗ ಇಂಥ ಸೇವೆಯ ಸಮಯವಾಗಿದೆ.
ಓಂ ಶಾಂತಿ.